ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರೆಡ್ ಕಲರ್ ಚಿಕನ್ ಸಾರು ಮಾಡೋಣ. ಡಾಬಾ ಸ್ಟೈಲಲ್ಲಿ ತುಂಬ ಚೆನ್ನಾಗಿರ್ತದೆ. ಮುದ್ದೆ ಮಾತ್ರ, ಅನ್ನಕ್ಕೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಕುಕ್ಕರಲ್ಲಿ ಮಾತ್ರ ಹಾಕಬಾರ್ದು, ತಪ್ಪಲೆಯಲ್ಲೇ ಮಾಡೋಣ. ಬನ್ನಿ ಯಾವ ರೀತಿ ಮಾಡೋದನ್ನ ಒಂದು ಸಲ ನೋಡ್ಕೊಂಬರೋಣ. ಈ ರೀತಿ ಮಾಡಿಕೊಡಿ. ದೊಡ್ಡವರು ಚಿಕ್ಕವರು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮುದ್ದೆ ಮಾತ್ರ ಸೂಪರಾಗಿರ್ತದೆ ಇದು. ಚಿಕನ್ ರೆಡ್ ಕಲರ್ ಸಾರು ಮಾಡೋಣ. ಅದಕ್ಕೆ ಚಿಕನ್ನ ಈ ರೀತಿ ತೊಗೊಂಡಿದ್ದೀವಿ. ಟೊಮ್ಯಾಟೊ 2, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಮಿಕ್ಸಿಯಲ್ಲಿ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಹಾಕ್ಕೊಂಡು ಈ ಥರ ನೈಸಿಗೆ ರುಬ್ಕೊಂಡಿದ್ದೀವಿ. ಇವಾಗ ಒಗ್ಗರಣೆ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಈರುಳ್ಳಿ ಹಾಕೊಳ್ಳಿ. ಟೊಮ್ಯಾಟೊ ಹಾಕೊಳ್ಳಿ. ಟೊಮ್ಯಾಟೊ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಅರಿಶಿನ ಪುಡಿ, ಖಾರದ ಪುಡಿ ಸೇರಿಸ್ಕೊಳ್ಳಿ. ಒಂದು 4 ಸ್ಪೂನಷ್ಟು ಖಾರದ ಪುಡಿ. ಚಿಕನ್ನ ಸೇರಿಸ್ಕೊಳ್ಳಿ. ರುಬ್ಕೊಂಡಿರೋವರ ಮಸಾಲವನ್ನು ಸೇರಿಸ್ಕೊಳ್ಳಿ. ನೋಡಿ ಮಸಾಲೆ ನೀರು. ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸಿ ಒಂದು 20 ನಿಮಿಷ ಸುಮಾರು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ನೋಡಿ. ಬಾಯ್ಲ್ ಆಗ್ತಾಯಿದೆ. ಇದೇ ರೀತಿ ಚೆನ್ನಾಗಿ ಒಂದು 10 ನಿಮಿಷ ಸುಮಾರು ಚೆನ್ನಾಗಿ ಬಾಯ್ಲ್ ಆಗಲಿ. ಇದು ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ. ಚಿಕನ್ ರೆಡ್ ಕಲರ್ ಸಾರು ತುಂಬ ಚೆನ್ನಾಗಿರ್ತದೆ. ಡಾಬಾ ಸ್ಟೈಲಲ್ಲೇ ಮಾಡಿದ್ದೀವಿ. ತುಂಬ ಸ್ಪೈಸಿಯಾಗಿರ್ತದೆ. ಇದು ಈಸಿಯಾಗೂ ಆಗುತ್ತೆ, ತುಂಬ ರುಚಿಕರವಾಗೂ ಇರ್ತದೆ. ನೋಡಿ ಇದೇ ರೀತಿ ತಪ್ಪಲೆಯಲ್ಲೇ ಚೆನ್ನಾಗಿ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಹಾಕಬಾರ್ದು. ಇದು ಮುದ್ದೆಗೆ ಮಾತ್ರ ಸೂಪರ್ ಆಗಿರ್ತದೆ.
ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.